ನಾಯಿಗಳಿಗೆ ಎಷ್ಟು ಕೂತ್ರು ಅಷ್ಟೇನೆ, ಒಂದು ಈಟನ ಮಾನ ಮರ್ಯಾದೆ ಇಲ್ಲ. ಯಾರನ್ನ ಮನೆಗಿಲ್ಲದ್ ನೋಡಿ ಆತನ ಒತ್ಕೊಂಡು ಹೋಗ್ತಾನೆ, ಒತ್ಕೊಂಡು ಅಂತ ನಂಗೆ ಕಾಯ್ತಿರ್ತಾವ ಹಂಗೆ ನಾಯಿಗಳು. ಏನು ಬಾಳ್ತಾವೆ ಏನು ಕತ್ತೇನ. ಥೂ ಥೂ, ಇದು ಒಂದು ಬಾಳ. ಇಂಥ ಬಾಳ ಯಾಕೆ ಬದುಕಬೇಕು? ಯಾಕೆ ನನ್ನ ಮಕ್ಕ ನೋಡ್ಕೊಂಡು ಬೈಕಂತ ಇದೀಯಾ? ಏನು ತಿಂದು ಹೆಚ್ಚಾಗೈತೆ ನಿಂಗೇನು? ನಾನು 3 ದಿವಸದಿಂದ ನೋಡ್ತಾನೆ ಇದ್ದೀನಿ. ನಾನು ಹೊರಗೆ ಬರೋಕ್ಕಿಲ್ಲ. ಥೂ ಅಂತ ನೋಡಿ ಉಗಿಯೋದು, ಬೆಕ್ನೇವ ಮಾಡ್ಕೊಂಡು ಬೈಕೆಂಬೋದು, ನಾಯಿನೇವ ಮಾಡ್ಕೊಂಡು ಬೈಯೋದು. ನೀನವೇನಿದ್ರು ಯಾವಳ ತಗನ ಇಕ್ಕೆಂಬದ ಕಲ್ತ್ಕ. ನಾನು ತಕ್ಕೆ ನಾನು ಬಂದರೆ ಸರಿಯಾಗಿ ಅಡ್ರೆಸ್ ಕಳಿಸ್ತೀನಿ. ಓ, ನನ್ನ ಸುದ್ದಿಗೆ ಬಂದ್ರೆ ನಾನು ಸುಮ್ಮನಿರ್ತೀನಿ ಅನ್ಕಂಡೆ. ನಾನು ಹೋಗ್ಲಿ ಬಿಡು ಅಂತ ಸುಮ್ಮನಿದ್ದಂಗೆಲ್ಲ ನಿಂದು ಯಾಕೆ ಸ್ಯಾನೆ ಆಗ್ತೈತೆ. ಓಹೋ, ಸುಮ್ಮನಿದ್ದಂಗೆಲ್ಲ ಕಾಲು ಕೇಳ್ಕೊಂಡು ಜಗಳಕ್ಕೆ ಬರ್ತೀಯಲ್ಲೇ. ನಿನ್ನ ಬೈಕೆಂಬ ತಿನ್ಕಣೆ, ನಾಯಿನೂ ಬೈಕೆಂಬ ತಿನ್ಕಣೆ, ಬೆಕ್ನೂ ಬೈಕೆಂಬ ತಿನ್ಕಣೆ. ನೀನು ಯಾವಡೆ ಕೇಳಕ್ಕೆ? ನಿನ್ನೆ ನಾನು ಬೈದ್ರೆ ನೀನು ಕೇಳಬೇಕು. ಇಲ್ಲಾಂದ್ರೆ ನೀನು ಯಾಕೆ ಕೇಳಕ್ಕೆ ಬರ್ತೀಯ? ಮುಚ್ಕೊಂಡು ಹೋಗ್ಬೇಕಷ್ಟೇ. ಓಹೋ, ನಾನು ತಗ ಬಂದರೆ ಏನಿಲ್ಲ, ಸರಿಯಾಗಲ್ಲ ನೋಡು, ಸರಿಯಾಗಿ ಅಡ್ರೆಸ್ ಕಳಿಸ್ತೀನಿ ನಾನು. ಏ, ನಿನ್ನ ನಾಯಿನ ಬೈಕ ಬೆಕ್ಕನ ಬೈಕಿಯ? ನನ್ನ ಮಕ್ಕ ನೋಡಿ ಯಾಕೆ ಬೈಕೆಂಬ್ತೀಯ ನೀನು? ಓ, ನಾನು ನೀರು ತರ ಹೋಗೋಕ್ಕಿಲ್ಲ ಬೈಕೆಂಬ್ತೀಯ. ನೋಡಿ ಬೈಕೆಂಬೋದು, ಉಗಿದ್ಕೊಂಡು ಹೋಗೋದು ಬಾಗ್ಲಾಗಸಿಂದ ನೀರು ಹೊತ್ಕೊಂಡು ಹೋಗ್ಬೇಕಾದ್ರೆ, ಬಿನ್ಗೆ ನೀರು ಹೊತ್ಕೊಂಡು ಹೋಗ್ಬೇಕಾರೆ ದಾರಿ ಹೊತ್ಕು ನೀರು ಸೆಲ್ಕೊಂಡು ಹೋಗೋದು. ನಾನು ಎದ್ರ ಕಂಡ್ರೆ ಸಾಕು ಹಂಗೇನೆ ತೂ ಅಂತಂದು ಉಗಿತೀಯ. ನನಗೇನು ಗೊತ್ತಾಗಲ್ಲ ಅನ್ಕೋಬೇಡ. ನೆನ್ನೆಸ್ ನೋಡಿದ್ರೆ ಯಾರ ಸೌದೆ ಹೊತ್ಕೊಂಡೋಗಿದ್ರಂತಂದು ನನ್ನ ಮಕ್ಕ ನೋಡ್ಕೊಂಡು ಬೈಕೆಂಬ್ತೀಯ. ಯಾವಳು ಹೊತ್ಕೊಂಡು ಹೋದ್ಲ ಏನು ಕತ್ತೀಯ? ಮಂತಾಗ ಯಾತನ ಹೊತ್ಕೊಂಡು ಹೋದ್ರೆ ಸಾಕು, ನಾವೇ ಯಾಕೆ ಮನೆ ಎದುರು ಇರೋದಂತಂದು ನಮ್ಮನ್ನೇ ದುರ್ಗುಟ್ಕೊಂಡು ನೋಡ್ಕೊಂಡು ಬೈಕೆಂಬ್ತೀಯ. ಓ, ನಮ್ಮನ್ನೇನೇನು ಕಳ್ಳಿ ಮಾಡ್ಕೊಂಡು ಏನು ನೀನು? ನಮ್ಮಂತಾಗ ಯಾವಳು ಸೌದೆ ತಗೊಂಡೋದ್ಲ ಅವಳನ್ನ ಬೈಕೆಂಬ್ತೀವಿ ನಾವು. ಓ, ನಿನಗೇನು ಮುಲ್ಗುಟ್ಟುತ್ತೇನು? ನೀನು ತಗೊಂಡೋಗಿದ್ರೆ ಅದಕ್ಕೆ ನಿನಗೇನೋ ಮುಲ್ಗುಟ್ಟುತ್ತೆ. ತಗೊಂಡೋಗಿಲ್ಲ ಅಂದಿದ್ರೆ ನೀನು ಸುಮ್ಮನೆ ಮುಚ್ಕೊಂಡು ಹೋಗ್ತಿದ್ದೆ. ಇಲ್ಲಾಂದ್ರೆ ನಾನು ಎಷ್ಟು ಅಂತ ನೋಡೋಣ, ನಾನು ನೋಡ್ತಾನೆ ಇದ್ದೀನಿ. ಒಂದು ವಾರದಿಂದ ನೋಡ್ತಾ ಇದ್ದೀನಿ ನಾನು ಆ ವಾರದ ದಿವಸ ಅಚ್ಚುಕಟ್ಟಾಗಿ ಕಸ ಗುಡಿಸಿ ಕದ್ರ ಬೆಳೆದು ರಂಗೋಲಿ ಹಾಕಿದ ದಿವಸನೇ ಅಲ್ಲಿಗೆ ನೆಲ ತೊಳೆದಿತ್ತಂದು ನೀರು ಒಯ್ತೀಯ ನೀನು. ಒಂದೀಟ ಆತ ತಾಣೋಗಿ ಚರಂಡಕ್ಕೆ ನೀರು ಚೆಲ್ಲಿರಿ ಅನ್ನ ಕೈಯೇನು ಬಿದ್ದೋಗುತ್ತೆ ನಿಂದೇನು? ನಿನ್ಗೆ ಹಂಗೇನೆ ಕದ್ರಾಕಿ ರಂಗೋಲಿ ಹಾಕಿದ ದಿವಸನೇ ಬತ್ತೈತಿ ನಿನಗೆ ಹಂಗೆ ಕುತ್ತಿಗೆ ಹಂಗೇನೆ ತೊಂದು ಹಂಗೆ ನೀರು ಒಯ್ತಿ ಹಂಗೇನೆ. ಆತ ತಂದಿಟ್ಟು ಒಯ್ಯಕ್ಕೆ ಏನಾಗೈತಿ? ನೀರು ತಂದೊಯ್ಯೋದು, ಅತ್ತಾಗಿತ್ತಾಗ ಓಡಾಡ್ಬೇಕಾರೆ ರಂಗೋಲಿ ತುಳ್ಕೊಂಡು ಹೋಗೋದು, ನೀರು ಬಿನ್ಗೆ ಹೊತ್ಕೊಂಡು ಹೋಗ್ಬೇಕಾರೆ ಸುಮ್ಮನೆ ರಂಗೋಲಿ ಮೇಲೆ ನೀರು ಸೆಲ್ಕೊಂಡು ಹೋಗೋದು. ಅಷ್ಟೊಂದು ಜಾಗ ಇರುತ್ತೆ ಹಂಗೇನೆ ಮಗ್ಲಾಗಿ. ಅಲ್ಲಿ ಬಿಟ್ಟು ರಂಗೋಲಿ ತುಳ್ಕೊಂಡೆ ಓಡಾಡ್ತಾಳೆ. ಇನ್ನು ಇದ್ದಾರೆಲ್ಲ ಓಡಾಡೋರು ಘನವಾದಂಗೆ ಮಗ್ಲಾಗೆ ಓಡಾಡ್ತಾರೆ ಹಂಗೇನೆ. ಅಲ್ಲಲ್ಲ, ನಾನು ಯಾವಾಗನ ರಂಗೋಲಿ ಹಾಕಿ ಕದ್ರ ಹಾಕಿದ ದಿವಸನೇ ಹಂಗೇನೆ ಅದು ತಿಂದಿತ್ತ ಇದು ತಿಂದತ್ತ ಅಯ್ಯೋ ಸರಿ ನೆತ್ತಿಕ್ತಾಳೆ ಹಂಗೇನೆ. ಅಲ್ಲಲ್ಲ, ಮಿಕ್ಕಿದ ದಿವಸ ಇನ್ನು ಮನೆಗೆ ಸೇರ್ಕೊಂಡಿರ್ತಾಳೆ, ಎಲ್ಲೂ ಓಡಾಡೋದೇ ಇಲ್ಲ. ನನಗೇನು ಗೊತ್ತಿಲ್ಲ ಅನ್ಕೋಬೇಡ. ಬೇಕಂತಂದಾನೆ 50 ಸರಿ ಅಡ್ಡಾಡ್ತಿ ಎಂಬುದು ನನಗೆ ಗೊತ್ತು. ನನಗೆ ಕಡೆ ನಾನು ಓಡಾಡೋದೆ ಕಣಿ. ಏನು ರೋಡ್ನಾಗ ಓಡಾಡ್ದ ಏನು ಆಕಾಶದಾಗ ಓಡಾಡ್ತಾರೆ? ನೀನು ರಂಗೋಲಿ ಒಯ್ಯೋಳು ನಿಮ್ಮ ಮನೆ ಒಳಗೆ ಕೊಯ್ಕೆ, ಏನು ರೋಡ್ನಾಗ ಕೊಯ್ತಾರೆ ಏನು? ನಿಂದೇನೋ ಗೊತ್ತಿಲ್ಲ ಅನ್ಕೋಬೇಡ. ನಿಮ್ಮ ಮನೆ ಮುಸ್ರಿ ನೀರು ತಂದು ನಮ್ಮ ಮನೆ ಬಾಕ್ಲಾಗ ಕೊಯ್ತೀಯ. ನಿಂದೇನು ಗೊತ್ತಿಲ್ವೇ ನನಗೇನು? ಇವಳೇನು ತಗೊಂಡೋಗಿ ರೂಮ್ನಾಗ ಕೊಯ್ಕೊಂತಾಳೇನ? ಎಲ್ಲರೂ ಅವ್ರ ಮನೆ ಬಾಕ್ಲಕ್ಕೆ ಮತ್ತೆ ಒಯ್ಕೆಂಬದು ರಂಗೋಲಿನ. ಇದ್ದಾರೆಲ್ಲ ಓಡಾಡಲ್ಲೇ ಮಗ್ಳ ಮೇಲೆ ಸಿಂದ ಮಸ್ತಾಗಿ ಜನ ಓಡಾಡ್ತಾರೆ. ಇವಳು ಹಂಗೆ ಬೇಕು ಅಂತಾನೆ ನನಗೆ ರಂಗೋಲಿ ಮೇಲೆ ತುಳ್ಕೊಂಡೆ ಬರ್ತಾಳೆ ಹಂಗೆ, ಅದ್ರ ಮೇಲೆ ನೀರು ಸುರಿಸ್ಕೊಂಡೆ ಬರ್ತಾಳೆ ಹಂಗೇನೆ. ನಾನು ವಾರ ಮಾಡಿ ರಂಗೋಲಿ ಒಯ್ದಿಸನೇ ಸ್ಯಾನೆ ಓಡಾಡ್ತಾಳೆ ಹಂಗೇನೆ. ನೀನೇನು ಕಮ್ಮಿ ಇಲ್ಲ, ಸುಮ್ ಕುಕ್ಕಳಿಸ್ಕೊಳ್ಳಿ. ಮುಸ್ರಿ ನೀರು ತಂದು ನಮ್ಮನೆ ಬಾಕ್ಲಾಗ ಸೆಲ್ಲೋದು, ಆ ಕಸ ತಂದು ಇತ್ತ ಎಸಿಯೋದು, ಇದ್ದಿದ್ದೆಲ್ಲ ಕಸ ಪಸ ತಂದು ನಮ್ಮಂತ ಸುರಿಯೋದು, ಇಂಥವೆಲ್ಲ ಮಾಡಿದ್ ನನ್ನ ತಗೇನು ಏನು ಸರಿಯಾಗಲ್ಲ ಕಣಮ್ಮ. ನಾನು ಕೂಲಿ ಹೋದಾಗ ನೀನು ಕಸ ತಂದು ಹಾಕೋದು, ಇತ್ತ ಮುಸ್ರಿ ತಂದು ಸೆಲ್ಲೋದು, ಇಂಥವೆಲ್ಲ ನನಗೇನು ಗೊತ್ತಿಲ್ಲ ಅನ್ಕಂಡೆ. ಎಲ್ಲ ಹೇಳಿಡ್ ರತ್ನಮ್ಮ, ನೀನೇನು ಮಾಡ್ತೀನಿ ನಾನು ಇಲ್ದಾಗ ಅಂತಂದ್ಬಿಟ್ಟು ಹೇಳಿಳ ರತ್ನಮ್ಮ ಎಲ್ಲನ. ನಿಂದು ಹೇಳಿಳ ಎಲ್ಲ ಬಂಡವಾಳ. ನಾನು ಕೂಲಿ ಹೋಗ್ತಿದ್ದಂಗೆಲ್ಲ ಬಂದು ಸೌದೆ ಹೊತ್ಕೊಂಡು ಹೋಗೋದು, ಒಟ್ಟು ಹತ್ತ ಕಸ ಎಸಿಯೋದು ಎಲ್ಲ ಹೇಳಿಳು. ನಿನ್ನ ಬಂಡವಾಳ ಏನಂಬದು ನನಗೆ ಗೊತ್ತಾಗಿತ್ತು. ರತ್ನಮ್ಮ ಹೇಳಿ ಎಲ್ಲನ. ನನಗೇನು ಗೊತ್ತಿಲ್ಲ ಅಂದ್ಕೊಂಡು ಮಾತಾಡ್ತಾಳೆ ಅನ್ಕೋಬೇಡ. ನಾನೇ ಎಲ್ಲ ತಿಳ್ಕೊಂಡೆ ಮತ್ತೆ ಮಾತಾಡೋದು. ನೀನು ಏನು ಮಾಡ್ತೀಯ ಎಂಬುದು ನನಗೆಲ್ಲ ಗೊತ್ತೈತಿ ನಾನು ಇಲ್ದಾಗ. ನಮ್ಮನೆ ತಿಪ್ಪೆಗುಂಡಿ ಮಾಡ್ಕೊಂಡಿದ್ದೇನೆ. ಕಸ ಪಸ ಎಲ್ಲ ತಂದು ಸುರಿಯೋಕ್ಕೆ ಆತ ತಂದಿಟ್ಟು ತಾಣಕ್ಕೆ ಸುರಿಯೇನೆ ಕಷ್ಟಕ್ಕೆ ಕೈ ಕಾಲೇ ನಾನು ಬಿದ್ದೋಗ್ತಾವೆ. ನೀನು ಆತ ತಂದಿಟ್ಟು ಕಸ ತಾಣ ಮುಂದಕ್ಕೆ ಹಾಕಿರೆ ತಿಪ್ಪೆಗುಂಡಿಗಿಂತ ಕಡೆ ಕಣೆ ನಿಮ್ಮ ಮನೆ. ಇಲ್ಲಿ ಯಾಗಣ ಜಿರಳೆ ಮೊಂಡ್ರಗಪ್ಪೆ ಎಲ್ಲ ಸೇರ್ಕೊಂಡವ ಕಣೆ ನಿಮ್ಮ ಮನೆಗೆ. ಇಲ್ಲಿ ಯಾಗಣ ಜಿರಳೆಗೆ ಗೂಡು ಮಾಡ್ಕೊಂಡವ ಅಷ್ಟೇನೆ. ದಗ್ದು ಅವಕ್ಕೊಂದು ಗೂಡಾಗಿತ್ತು ಅಷ್ಟೇನೆ. ಅದು ನೀನು ನ್ಯಾವಿಗೆ ಇದ್ದಿದ್ರೆ ಮನೇನ ನ್ಯಾವಿಗೆ ಇಕ್ಕೊಂತಿದ್ದೆ. ನೀನು ನ್ಯಾವಿಗಿಲ್ಲದಕ್ಕೆ ಅದಕ್ಕೇನೆ ಅವು ಇಲ್ಲಿ ಯಾಗಣ ಎಲ್ಲ ನಿಮ್ಮ ಮನೇನ ಗೂಡು ಮಾಡ್ಕೊಂಡಿದ್ದೆ ಅಷ್ಟೇನೆ. ಸತ್ತಿರೋವೆಲ್ಲ ಇಲ್ಲಿ ಯಾಗಣ ಜಿರಳೆ ಒಟ್ಟು ಅಲ್ಲಿ ಪಲ್ಲಿನೆಲ್ಲ ಸತ್ತಿರೋನೆಲ್ಲ ತಂದು ಇಲ್ಲಿ ನಮ್ಮಂತ ಕೇಸಿತ್ತಿ. ನಿಮ್ಮ ಮನೆ ಏನು ಅರಮನೆ ಅಲ್ಲ ಕಣೆ, ನಿಮ್ಮದು ಮನೆ ಅಂದಿ ಗೂಡಾಗೈತೆ. ನಾನೇನು ನೋಡಿಲ್ಲ ಅನ್ಕೋಬೇಡ. ನಾನು ನೋಡ್ಬಿಟ್ಟಿದ್ದೀನಿ ನಿನ್ನ ಮನೇನ. ನಾನೇನು ನೋಡಿಲ್ಲ ಅನ್ಕೊಂಡ್ಬಿಟ್ಟು ನಾನು ತಕ್ಕೇನ ಬಂದ್ಬಿಟ್ಟು ಇಲ್ಲಿ ಹೇಳಾಕಿ ದೊಡ್ಡ ಗನಂದರಿಯ ನಮ್ಮಂಗಿ. ಮೊದಲು ನೀನು ನೋಡ್ಕೊಳ್ಳಿ. ತಾನಿಗೆ ಹೇಳಕ್ ಬರ್ತಾಳೆ ಫಸ್ಟ್ ನಿಮ್ಮ ಮನೆ ನೋಡ್ಕೊಳ್ಳಿ ನೀನು. ಅದೇನೇ ಹೇಳ್ತಾರಂತ ನೋಡು ಗಾದೆ ಮಾತು,
ಎಲ್ಲರ ಮನೆ ದೋಸೆ ತೂತಂದ್ರೆ ಇಲ್ಲ ನಂದು ಫ್ಲಾಟ್ ಆಗಿ ಬರ್ತೈತೆ ಅಂತಂದು ಹೇಳಕ್ ಬತ್ತಾಳೆ ಇವಳು. ಒಟ್ಟು ಬಿಟ್ಟು ಕುಂತಿದ್ದಿ ನೀನು, ಒಟ್ಟು ಬಿಟ್ಟು ಮುಂಡೆ ನೀನು. ಯಾರ್ದನ ಭಯನೇ ಇದ್ದಿದ್ರೆ ನೀನು ಹಿಂಗೆ ಮಾತಾಡ್ತಿರ್ಲಿಲ್ಲ. ನಿನ್ನ ಗಂಡ ಕೆಲ್ಸಕ್ಕೆ ಹೋಗ್ತಾನೆ ಅಲ್ಲ, ವಾರಕ್ಕೊಂದ್ಸರಿ 15 ದಿನಕ್ಕೊಂದ್ಸರಿ ಬರ್ತಾನೆ ನೋಡು. ಅವನಿಗೆ ಗೊತ್ತಿಲ್ಲ ನಿನ್ನ ಆಟ ಎಲ್ಲ ಇಲ್ಲಿ ಅವನಿಗೆ. ನಿನಗೆ ಯಾರ್ದು ಭಯನೇ ಇಲ್ಲ. ಹಂಗೆ ನಿಮ್ಮ ಅತ್ತೆ ಇದ್ಲು ಹಂಗೆ ಜೋರು ಮಾಡಿ ಸುಮ್ಮನಿರ್ಸಾಳು. ಹಂಗೆ ನಿಮ್ಮ ಅತ್ತೆ ಇದ್ಲು ಹಂಗೆ ಜೋರು ಮಾಡಿ ಸುಮ್ಮನಿರ್ಸಾಳು. ಹಂಗೆ ಯಾರ ಮೇಲೆ ಜಗಳಕ್ಕೆ ಹೋಗ್ದಂಗೆ. ಅವಳು ಮುದ್ದೆ ಇಕ್ಕಂಗೆ ಸಾವೈದೆ ನೀನು. ನಿನ್ಗಿನ್ ಯಾರು ಭಯ ಐತೆ? ನಿನ್ನ ಗಂಡನ ಹೇಳಲ್ಲ ಕೇಳಲ್ಲ ಏನಿಲ್ಲ. ನಿನ್ನ ಕಾಟ ತಾಳಲಾರ್ದೆ ಸುಮ್ಮ ತಲೆ ಬಡ್ಕೊಂಡು ಹೋಗ್ತಾನೆ ಅವನು. ನಿನ್ನ ಕಾಟ ತಾಳಲಾರ್ದೆ ಅವನನ್ನು ಉಂಬಕ್ಕೂ ಬರಲ್ಲ ತಿಂಬಕ್ಕೂ ಬರಲ್ಲ, ಊರೂರು ಸುತ್ತರಿತಾನ ಅವನು. ನಿನಗೆ ಅವನ ದಿನ್ನೆಲ್ಲಿ ಭಯ ಐತೆ ನಿನಗೆ? ಅವನ ಹೆಂಗ ಮೆತ್ತನಾಗಕ್ಕೆ ಇಲ್ಲ ತಕ್ಕ ಸಂಸಾರ ಮಾಡ್ತಿದ್ದಾನೆ. ಅದೇ ಇನ್ನೊಬ್ನೇ ಅವನನ್ನ ಇದ್ರೆ ಕಿತ್ತರ್ಕೊಂಡು ಅದೇ ಹೋಗಿರೋ ನೋಡು. ಅದೇ ಇನ್ನೊಬ್ರು ಯಾರನ್ನ ದಿಮ್ಮನರಾಗಿದ್ರೆ ಇಡತ್ತಿಗೆ ನಿನ್ನ ಮನೆ ಬಿಟ್ಟು ಓಡಿಸಿರೋರು. ಇಂಥ ಗೈಯಾಳಿನ ಕಟ್ಕೊಂಡು ಯಾವ ಸಂಸಾರ ಮಾಡ್ತಂದ್ರಿ? ಏಯ್, ನೀನು ನನ್ನ ಬಗ್ಗೆ ಏನಾನ ಮಾತಾಡು. ನನ್ನ ಗಂಡನ ಬಗ್ಗೆ ಮಾತಾಡಿದ್ರೆ ಏನಿಲ್ಲ, ಗ್ರಾಚಾರ ಬಿಡಿಸ್ತೀನಿ. ಏನೇ ಅಂದ್ಕೊಂಡಿದ್ಯ ನೀನು? ಏನು ಸುಮ್ಮನಿದ್ದಂಗೆಲ್ಲ ಏನು ಜೋರು ಮಾಡ್ಕೊಂಡಿದ್ಯ? ಆಗ ಯಾಕ್ರಕ್ಕ ಹಿಂಗೆ ಬೀದಿಗೆ ನಿಂತ್ಕೊಂಡು ಜಗಳಾಡ್ತಿದ್ರಿ ಇಬ್ರು? ಅಯ್ಯೋ, ಅಕ್ಕಪಕ್ಕದವ್ರು ಏನಕ್ಕಮ್ಮನ ಹಿಂಗೆ ಗುದ್ದಾಡ್ತಿದ್ರ ಬೀದೆ ನಿಂತ್ಕೊಂಡು? ಏನೋ ಅಕ್ಕಪಕ್ಕ ಇದ್ಮೇಲೆ ಒಂದು ಮಾತು ಬರ್ತೈತೆ ಹೋಗ್ತೈತಮ್ಮ, ಅನುಸರಿಸ್ಕೊಂಡು ಹೋಗ್ಬೇಕಷ್ಟೇನೆ. ನೋಡು ರತ್ನಮ್ಮ, ನಾನು ಈ 3-4 ದಿವಸದಿಂದ ನೋಡ್ತಾನೆ ಇದ್ದೀನಿ. ಯಾತನ ಓದ್ಕೊಂಡು ಹೋಗಕ್ಕಿಲ್ಲ ಅವ್ರ ಮಂತಾಗೆ. ಬರೇ ನನ್ನ ಮಕ್ಕ ನೋಡ್ಕೊಂಡು ಬೈಕಿ ಅಂತಾಳೆ, ಹಿಂಗೆ ದುರ್ಗುಟ್ಕೊಂಡು ನೋಡ್ತಾಳೆ. ಇವ್ರ ಮಂತಾಗೆ ಯಾತನ ಓದ್ಕೊಂಡು ಹೋದ್ರೆ ನಾನೇನಮ್ಮ ತಾಂಡೋಗೋದು? ಯಾರು ಊರಕ್ಕಿರಿಗೆ ಬರೋದೇ ಇಲ್ಲೇನು ಇವ್ರ ಮಂತಕ್ಕಿ? ನಾನು ಯೋಸ್ತೀನಿ ಅಂತ ಸಹಿಸ್ಕೊಂಬನ. ನನಗೇನು ಸಿಟ್ಟು ಬರಲ್ಲೇನು? ಇವಳೇನೋ ಒಂದು ಮಾತಿಗೆ ಸುಮ್ಮನಾಗಳಲ್ಲ ಅಂತಾಳಲ್ಲ ಇವಳು. ಹೋಗ್ಲಿ ಬಿಡ ಜತ್ತ, ಅವಳು ಅಂತಾಳೇನೇನು ಒಂದು ಮಾತಿಗೆ ಬಿಡಲ್ಲ ಅಂತಾಳಲ್ಲ. ನೀನು ಯಾಕೆ ಮಾತಾಡಕ್ಕೆ ಹೋಗ್ತೀಯ? ಹೋಗತ್ತ ಸುಮ್ಮನೆ. ಒತ್ತು ಮುಂಚೆ ಅಡುಗೆ ಪಡಿಗೆ ಮಾಡ್ಕೊಂಡು ಹೊಲ್ದಕ್ಕೆ ಹೋಗೋಣತ್ತ ಹೋಗು. ಹಿಂಗೆ ಗುದ್ದಾಡ್ಕೊಂಡು ನಿಂತಿದ್ಯಲ್ಲಕ್ಕ, ನಿನಗೆ ಒಂದಿಟ್ಟು ಬುದ್ಧಿ ಬೇಡವೇನಜ್ಜಿ? ಒಂದಿಟ್ಟು ಬುದ್ಧಿರಳಾಗಿ ಹೋಗಿ ಹೋಗಿ ನೀನು ಅವಳಿಗೆ ಜಗಳಕ್ಕೆ ನಿಂತಿದ್ಯಲ್ಲಜ್ಜಿ, ಹೋಗು. ಆಹಾ, ಇವಳು ಬೇರೆ ಬಂದ್ಲು ಅವಳ ಪರವಾಗಿ ಮಾತಾಡಕ್ಕೆ. ಹಂಗೇನೆ ಆಗ್ಲ ಕೈಗೆ ಬೇವಿಸ್ಕಾಯಿ ಸಾಕ್ಷಿ ಅಮ್ಮಂಗೆ ಹೋಗಿ ಮುಚ್ಕೊಂಡು ಇವಳು ಬೇರೆ ಬಂದು ನ್ಯಾಯ ಹೇಳಕ್ಕೆ. ಇವಳಂಗೆ ಬಲ್ ಬುದ್ಧಿವಂತೆ ನೋಡಂಗೇನೆ. ಬಸ್ ಆಚೆ ನಮ್ಮಂಗೆ ಹೇಳಕ್ಕೆ ಬಂದಳು ನ್ಯಾಯ ನನಗಿಲ್ಲ. ಇವಳಂಗೆ ಯಾರ ಮೇಲೆ ಜಗಳಕ್ಕೆ ಹೋಗಲ್ಲ ನೋಡಂಗೇನೆ. ಏನಂಗೆ ಸಾಚಮ್ಮಂಗೆ ಹೇಳಕ್ಕೆ ಬಂದಳು ಹಂಗೆ ನನಗೆ. ಏನೇ ಅಂಚಮ್ಮ ಏನೋ ಇಬ್ರು ಜಗಳ ಆಡ್ತಾರಂತ ಅಂದ್ಬಿಟ್ಟು ಹೇಳಕ್ಕೆ ಬಂದರೆ ನನಗೆ ಬೈತಿಯಲ್ಲ ತಾಯಿ. ನಿನಗೇನು ಬುದ್ಧಿ ಐತೆ ಇಲ್ವಾ? ಬುದ್ಧಿ ಇರೋಳು ಮುಚ್ಕೊಂಡಿರ್ಬೇಕಣಿ. ಬಂದ್ಬಿಟ್ಲಿಲ್ಲ ಹೇಳಕ್ಕೆ. ಬುದ್ಧಿ ಇಲ್ದರ್ತಾಗೆ ಏನು ಜಗಳ ಆಡ್ತಿ ಅಂತಂದು. ಇವಳಿಗೆ ಹಂಗೆ ಭಾರಿ ಬುದ್ಧಿ ಇರೋದು. ಹೋಗಿ ಮುಚ್ಕೊಂಡು ನೀನೇನು ಹೇಳ್ಬೇಡ, ಇಲ್ಲಿ ಬಂದಿಲ್ಲ ನನಗೇನು ಹೇಳ್ಬೇಡ. ಅವಜ್ಜೇನು ಅಂತದಲ್ಲ ಕಣಿ, ಏನು ಎಲ್ಲರ ಮೇಲೆ ಗುದ್ದಾಡಕ್ಕೆ ಹೋಗಲ್ಲ. ನಿಂದೆ ಬಾಯಿ ಜೋರು ಒಂದೀಟು. ಏನೋ ಒಂದಿಟ್ಟು ಅಕ್ಕಪಕ್ಕದಾಗ ಐದಾರೆ ಅಂದರೆ ಒಂದಿಷ್ಟು ಅಡ್ಜಸ್ಟ್ ಮಾಡ್ಕೋಬೇಕಮ್ಮ. ನೀನು ಹಂಗೆ ಒಂದೀಟು ಇಟ್ಕೊಂಡು ಮಾತಾಡ್ತೀಯ, ಸುಮ್ಕಿರಕ್ಕಾಗಲ್ಲ ಏನು? ಇಲ್ಲಿ ಎದ್ದಾಗ ಬೈನಾಗ ನಾವು ಕಣಿ ನೋಡೋದು. ನಿನ್ಗೇನೋ ಗೊತ್ತಿಲ್ಲ, ನಿನ್ನ ಮನೆ ಎಲ್ಲ ಐತೆ ನೋಡು, ಅದಕ್ಕೆ ನಿನ್ಗೆ ಗೊತ್ತಿಲ್ಲ. ಇಲ್ಲಿರೋದು ನಾವು ಮನೆ ಮಗಳಾಗಿ. ಅದು ಅಲ್ಲದೆ ನೀನು ಯಾವಾಗಲೂ ಬರ್ತಿರ್ತೀಯ, ಒಂದು ಉಳ್ಳಿಗೆಡ್ಡೆ ಕೊಡು, ಬೆಳ್ಳುಳ್ಳಿ ಕೊಡು, ಟೀ ಪುಡಿ ಕೊಡು ಅಂತಂದು. ಅದಕ್ಕೆ ನೀನು ಅವಳ ಪರವಾಗಿ ಮಾತಾಡ್ತೀಯ. ನೀನು ಬಂದ್ಬಿಟ್ಲಿಲ್ಲಿ ಮುಚ್ಕೊಂಡು ನಿಂತ್ಕಳೆ ಸುಮ್ಮನೆ. ನಿನಗೆ ಯಾತನ ಕೇಳ್ದಾರ ಕೊಟ್ಟರೆ ಒಳ್ಳೆಯರು, ಕೊಟ್ಟಿಲ್ಲ ಅಂದ್ರೆ ಇಲ್ಲಾಂದ್ರೆ ಅವ್ರು ಕೆಟ್ಟಾರು ನಿನಗೆ. ಅವಳು ಕೇಳಿದ್ದೆಲ್ಲ ಕೊಟ್ಟು ಕಳಿಸ್ತಾಳೆ ನೋಡು, ಅದಕ್ಕೆ ನಿನಗೆ ಅವಳು ಒಳ್ಳೆಯಳು ಈಗ. ನಾನು ನಿನಗೆ ಯಾತ ಕೊಡಲ್ಲ ನೋಡು, ಅದಕ್ಕೆ ನಾನು ನಿನಗೆ ಕೆಟ್ಟಳಾಗಿದ್ದೀನಿ. ಅಯ್ಯ ಹೋಗ್ಲಿ ಬಿಡಿ ಜಯಮ್ಮ, ನೀನು ಯಾಕೆ ನನ್ನ ಪರವಾಗಿ ಮಾತಾಡಿ ಅವಳ ತಾಗ ಯಾಕೆ ಬೈಸ್ಕೊಂಬ ಹೋಗ್ತೀಯ ನೀನು? ಅವಳ ಬುದ್ಧಿ ನಿನಗೆ ಗೊತ್ತಲ್ಲ. ಅವಳು ಊರರ್ತಾಗೆ ಯಾರ ತಗ ಸೆನಕೈದಾಳು, ಊರಾಗ್ಲಾರ್ತಾಗೆಲ್ಲ ಗುದ್ದಾಡ್ಕೊಂಡ್ ಕ್ಯಾತಾಡ್ಕೊಂಡ್ ಬರ್ತಾಳವಳು. ಎಲ್ಲಾರ ತಗೋ ಗುದ್ದಾಡಕ್ಕೆ ಹೋಗೋದೇನೇನೆ. ಒಂದು ನೀರಿಗೂ ಗುದ್ದಾಡೋದೆ, ಒಂದು ಸೌದಿಗೂ ಗುದ್ದಾಡೋದೆ, ಒಂದು ಕಸಕ್ಕೂ ಗುದ್ದಾಡೋದೆ ಅವಳು. ಏನೋ ಮಗ್ಲಾಗಿರೋರು ಒಂದು ಊರವರು ಗುದ್ದಾಡ್ತಾರಲ್ಲ, ಒಂದು ಕೇರಿರೋ ಅಂತ ಅಂದ್ಬಿಟ್ಟು ಹೇಳಿದ್ವಮ್ಮ ಅಷ್ಟೇನೆ. ಹೇಳ್ದರ ಮೇಲೆ ಬಂದರೆ ಅದು ಹೆಂಗಾಗುತ್ತೆ? ಅಲ್ಲ ಹಿಂಗೆ ಗುದ್ದಾಡ್ಕೊಂಡು ನಿಂತ್ಕೊಂಡ್ರೆ ಊರಾಗೆ ಒಂದು 4 ಜನ ಏನು ಅನ್ಕೊಂಬಲ್ಲ? ಅಯ್ಯಯ್ಯ, ಒಂದು ಈಟನ ಬುದ್ಧಿ ಇಲ್ಲಮ್ಮ ನಿಮ್ಮಿಬ್ರಿಗೂ. ಹಂಗೇನೆ ಹೋಗ್ರತ, ನಿಮ್ಮಿಬ್ರಿಗೆ ಒಂದು ಈಟನ ಬುದ್ಧಿ ಇಲ್ಲ. ಏನೋ ಮಗ್ಲಾಗ ಐದಾರ ಅಂದಮೇಲೆ ಅನುಸರಿಸ್ಕೊಂಡು ಹೋಗ್ಬೇಕು ಒಬ್ರಿಗೊಬ್ರು. ಹಿಂಗೆ ಒಂದು ಈಟಿಟ್ಕು ಜಗಳ ಆಡ್ಕೊಂಡು ನಿಂತ್ಕೊಂಡ್ರೆ ಏನಿಲ್ಲ. ಹಿಂಗೆ ಈಟಿಟ್ಕು ಗುದ್ದಾಡ್ತಿದ್ರೆ ಊರಾಗಿರೋ ಜನಗಳು ಏನನ್ಕಮ್ಮನ. ಆಮೇಲಿಂದ ಅದು ಹೆಂಗಸ್ರು ಜಗಳ ಆಡೋದು, ಗಂಡಸ್ರು ಕಿವಿಗೆ ಬಿದ್ದು ತಿರ್ಗಾ ಮೊಚ್ಚು ಕೊಡ್ಲಿ ಹಿಡ್ಕೊಂಡು ನಿಂತ್ಕೋಬೇಕಾಗುತ್ತೆ ಜಗಳ ಆಡೋಕೆ. ಆಮೇಲೆ ಯಾಗನ ಯಾತನ ಆದಾಗ ಆಸ್ಪತ್ರೆಗೆ ಹೊರ್ತಾ ಓಡೋಗ್ತೀರ. ನೀನು ಸಾಚಮ್ಮಂಗೆ ಹೇಳ್ಕೊಂಬಕ್ಕೆ ಬರಬೇಡ, ಮುಚ್ಕೊಂಡು ನಿಂತ್ಕ ಸುಮ್ಮನೆ. ನೀನು ಎಂತಳಂಬತ್ತು ನನಗೂ ಗೊತ್ತೈತ್ ಕಣೆ. ಕೂಲಿ ಹೋಗಿತ್ತಾ ಎಲ್ಲ ಬರೀ ಕೆಲಸ ಮಾಡ್ದೇನೆ ಗುದ್ದಾಡ್ಕೊಂಡು ಬರ್ತೀನಿ, ನನಗೂ ಗೊತ್ತಿಲ್ಲ ಅನ್ಕೊಂಡಿದ್ಯಾ ನೀನೇನು? ಇವಳೇ ನನಗೆ ನ್ಯಾಯ ಹೇಳಕ್ಕೆ ನ್ಯಾಯಿಸ್ತೇನಮ್ಮಂಗೆ ಬಂದಿದ್ದಾಳು ಇಲ್ಲಿ ಹೇಳಕ್ಕೆ ನನಗೆ. ರತ್ನಮ್ಮ ಸುಮ್ಮನಿರಮ್ಮ, ಇವಳ್ತ ಮಾತಾಡಿರಿ ನಮ್ಮದೇ ಮರ್ಯಾದೆ ಹೋಗೋದು. ಸುಮ್ಮನಿರಿ ನೀನು, ಸುಮ್ಮನಡಿ. ಉಂಡು ಹೊಲ್ಟು ಬರೋಕೆ ಹೋಗು, ಕೂಲಿ ಹೋಗೋಣ ಸುಮ್ಮನೆ. ಇವಳ್ತಾಗ ಏನು ಮಾತಾಡೋ, ಸುಮ್ಮನೆ ತರ್ಬಲ್ತಾವ ಕೆಲ್ಸಕ್ಕೆ ಬರ್ತಾವ. ಇವಳ್ತ ಮಾತಾಡ್ತಿದ್ರೆ ಬೈಗಾದ್ರೂ ಮುಗಿಯೋದಿಲ್ಲ ಮಾತು.
ಬದುಕು ಬಾಳ ಇಲ್ಲ ಇವಳಿಗೆ. ಮಾತಾಡ್ಕೊಂಡು ನಿಂತ್ಕೊಂಬ್ಲಿ ಬೈಗಾಗತ್ತಕ್ಕ ಒಬ್ಬ ದಾಳಿಕೊಂಡು ಮಾತಾಡ್ಕೊಂಬ್ಲಿ ಏನತ್ತು. ಹ್ಞೂ ಕಣೆ, ನನಗೆ ಬದುಕು ಬಾಳ ಯಾತ ಇಲ್ಲ. ತಿಂದು ಹಂಗೆ ಮನೆ ಕೂಕೊಂಡಿರ್ತೀನಿ, ತಿಂದು ಹೆಚ್ಚಾಗಿ ಮಾತಾಡ್ತಾ ಇದ್ದೀನಿ. ಹಾಂ, ಇವಳು ಒಬ್ಳಿಗೆ ಬದುಕು ಬಾಳ ಇರೋದು. ನಮಗೂ ಇದೋ ಕಣೆ ಮಸ್ತಾಗಿ ಬದುಕು ಬಾಳು. ನೀನು ಹಿಂಗೆ ಬದುಕು ಬಾಳು ಮಾಡಲಾಗಿದ್ರೆ ಹಿಂಗೆ ಬೀದಿಗೆ ನಿಂತ್ಕೊಂಡು ಹಿಂಗೆ ಬಡ್ಕೊಂತಿರ್ಲಿಲ್ಲ ನೀನು. ನಾಯಿ ಬಡ್ಕೊಂಡಂಗೆ ಬಡ್ಕೊಂತಿರ್ಲಿಲ್ಲ. ಏಟನ ಬಡ್ಕ ಏನತ್ತು. ನಮಗೆ ಕೂಲಿ ಹೋಗ್ಬೇಕು, ಗೊತ್ತಾಗುತ್ತೆ, ಹೋಗ್ತೀವಿ ನಾವು. ನೀನು ಬೇಕಾದ್ರೆ ಇನ್ನೊಂದು ಕೂಲಿ ಹಣ್ಣು ಕುಂಡ್ರಿಸ್ಕೊಂಡು ಇಕ್ಕೊಂಡು ಬೈಕೆ, ನಮ್ಗೆ ಏನು ಬಂದು ಮೈಯಕ್ಕೇನು ಅಕ್ಕಮಲ್ಲ. ನಮ್ಗೆ ಗೊತ್ತಾಯ್ತು, ಕೂಲಿ ಹೋಗ್ಬೇಕು, ಹೋಗ್ತೀವಿ ನಾವು. ನಿನ್ಗಂದ್ರೆ ಬದುಕು ಬಾಳು ಬಿಟ್ಟು ಎಲ್ಲ ಕುಂತಿದ್ಯೆ. ನಿನ್ಗೇನಂದ್ರೆ ಯಾರು ಜಗಳಕ್ಕೆ ಬರ್ತಾರಂತಂದು ಕಾತ್ಕೊಂಡು ಕುಂತಿರ್ತಿ ಅಷ್ಟೇ ನೀನು. ಯಾರು ಜಗಳಕ್ಕೆ ಬರ್ತಾರ ಅವ್ರನ್ನೇ ಬೈಗಾಗತ್ತಕ್ಕ ಜಗಳ ಮಾಡ್ಕೊಂಡು ಅವ್ರ ಬಗ್ಗೆ ಮಾತಾಡ್ಕೊಂಡು ಕುಕ್ಕರ್ಸ್ಕೊಂತಿ. ನಿನ್ಗೇನು ನೀನೇನು ಅವ್ಳ ಮಕ್ಕ ನೋಡ್ಕೊಂಡು ನಿಂತಿದ್ಯೆ. ಹೋಗು, ಹೊಟ್ಟು ಬರೋ, ಹೋಗಿ ಕೂಲಿ ಹೋಗೋಣ. ಇದು ಬಡ್ಕೊಂಡು ಹಾಳಾಗಿ ಹೋಗುತ್ತೆ, ಹೋಗು, ನಮ್ಗೇನಾಗಣ. ಹ್ಞೂ ಸರಿ ಕಣಜ್ಜಿ. ನಾನಿನ್ನ ಉಂಡಿಲ್ಲ, ನೀನು ಉಂಡು ಬರೋ, ಹೋಗು, ಏನತ್ತು ಹೋಗಿ ಬರ್ತೀನಿ. ಹೋಗ್ರಿ ಕಂಡಿದ್ದೀನಿ ನೀವು ಬದುಕು ಮಾಡೋದ. ನನಗೇನು ನೀವೇನು ಏಟ್ ಬೈಕೊಂಡ್ರೆ ನನಗೇನು ಬಂದೇನು ಮೈಯಕ್ಕೆ ಹೋಗಮಲ್ಲ. ಹೋಗ್ರಿ, ಕಂಡ್ಕೊಂಡಿದ್ದೀನಿ ನಿಮ್ಮನ್ನು. ಇವ್ರೊಬ್ರೇನೆ ಹಂಗೇನೆ ಕೂಲಿ ಮಾಡ್ಕೊಂಡು ಉಂಬೋದು. ನಾವೇನು ಮಾಡಲ್ಲ ಅಂದ್ಕೊಂಡವಳು. ಹೋಗ್ರಿ, ಕಂಡಿದ್ದೀನಿ. ನಾವು ಕೂಲಿ ಮಾಡ್ಕೊಂಡು ಬರೇ, ಮತ್ತೆ ನಾವೇನೇನು ಶ್ರೀಮಂತರಲ್ಲ, ನಾವು ಕೂಲಿ ಮಾಡ್ಕೊಂಡು ಬರೇ. ಹೋಗ್ರಿ ಕಂಡಿದ್ದೀನಿ. ನಮ್ಮ ಸುದ್ದಿ, ನಮ್ಮ ಮನೆ ಸುದ್ದಿ ಯಾರನ್ನ ಬಂದ್ರೆ ಏನಿಲ್ಲ, ಕೂದಲು ಕಿತ್ತು ಕೈ ಕೊಡ್ತೀನಿ. ಸೋತೇರಿ, ಹೋಗ್ರಿ. ಈ ನಾಯಿಗಳ ಸುದ್ದಿ ನನಗೆ ಯಾಕೆ, ಹೋಗ್ತೀನಿ ನಾನು, ಕೂಲಿ ಹೋಗ್ಬೇಕು, ಗೊತ್ತಾಗುತ್ತೆ. ನಿಮ್ಮೂರಲ್ಲಿ ಅಕ್ಕಪಕ್ಕದಲ್ಲಿ ಹಿಂಗೆ ಜಗಳ ಮಾಡ್ತಾರೆ ಅಂತಂದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರು ಕೂಡ ವಾಟ್ಸಪ್ ಫೇಸ್ಬುಕ್ ಅಂದರೆ ಶೇರ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು.